ಹೆಲೋ ಗೈಸ್, ಎಲ್ಲರಿಗೂ ಸಂತೋಷ್ ಮಾಡುವ ನಮಸ್ಕಾರಗಳು. ಇವತ್ತು ನಾನು ತೋಟಕ್ಕೆ ಹೋಗ್ತಿದ್ದೇನೆ. ವಿಷಯ ಅಂತ ಇಲ್ಲ, ಆ, ಅಮ್ಮ ಹೇಳಿದರು ತೋಟಕ್ಕೆ ಹೋಗಿ ಅದನ್ನು ಜಟ್ಟೆಲ್ಲ ಉಂಟಲ್ಲ, ನಾವು ಆ, ತೋಟಕ್ಕೆ ನೀರು ಬಿಡುವಾಗ ಹಾಕ್ತೇವೆ, ಜಟ್ಟನ್ನು ಚೇಂಜ್ ಮಾಡಿ ಬರಲಿಕ್ಕೆ ಇವತ್ತು. ಹಾಗೆ ಒಂದು ಕೆಲಸ ಕೊಟ್ಟಿದ್ದಾರೆ, ಹಾಗೆ ಹೋಗಿ ಬರ್ತಾ ಇದ್ದೇನೆ ನೋಡಿ. ಈಗ ಹೋಗಿ ಹಾಕೋದು, ಹಾಕಿ ಆದಮೇಲೆ ಮತ್ತೆ ಪಂಪು ಸ್ಟಾರ್ಟ್ ಮಾಡಲಿಕ್ಕೆ ಉಂಟು. ಮತ್ತು ಇಲ್ಲಿ ನಮ್ಮ ತೋಟದಲ್ಲಿ ಸ್ವಲ್ಪ ಕೆಲಸ ಆಗ್ತುಂಟು, ಮತ್ತೆ ತೋರಿಸ್ತೇನೆ ಆಯಿತಾ. ನೋಡ್ತಾ ಇರಿ. ಗುಡ್ಡೆಗೆ ಹೋಗಬೇಕು. ಗುಡ್ಡೆಗೆ ಹೋಗಿ ಸ್ವಲ್ಪ ನಡಲಿಕ್ಕೆ ಉಂಟು. ಗುಡ್ಡೆಯಲ್ಲಿ ಒಂದು ತೋಟ ಉಂಟು, ಆ ತೋಟದಲ್ಲಿ ಹೋಗಿ ಜಟ್ಟನ್ನು ಚೇಂಜ್ ಮಾಡಿ ಬರಲಿಕ್ಕೆ. ಹೋಗುವ. ನೋಡಿ, ಅಲ್ಲಿ ನಮ್ಮ ಗುಡ್ಡೆದ ತೋಟ ಉಂಟು, ಅಲ್ಲಿ ಹೋಗಬೇಕು. ಇಲ್ಲಿಂದ ನಡ್ಕೊಂಡು ಹೋಗಿ ಅಲ್ಲಿ ರೀಚ್ ಆಗಬೇಕು. ಬನ್ನಿ ಹೋಗುವ. ಮತ್ತು ಬೆಳಿಗ್ಗೆ ಎಂಥ ಸೆಕೆ ಅಂತಲ್ಲ, ತುಂಬ ಸೆಕೆ, ತಡಲಿಕ್ಕಾಗೋದಿಲ್ಲ. ಸೂರ್ಯದೇವರು ನಮ್ಮನ್ನು ಕರಂಜಿಸಿ ಬಿಡ್ತಾರಂತಲ್ಲ. ನೋಡಿ, ಇದೇ ನಮ್ಮದು ಜಟ್. ಇದನ್ನು ತೆಗೆದು ನಾವು ಬೇರೆ ಕಡೆ ಹಾಕ್ಲಿಕ್ಕೆ ಉಂಟು. ಇದನ್ನು ತೆಗೆಯುವಂಥದ್ದು ಸೈಡ್ ನೋಡಿ. ಇದೆ ನಮ್ಮ ತೋಟ. ಇದೆಲ್ಲ ಬೇರೆ ಕಡೆ ಹಾಕಬೇಕು. ಈಗ ಹಾಕೋ ಬನ್ನಿ. ಮೊದಲು ತೆಗಿಬೇಕು. ಎಲ್ಲ 10 ಜಟ್ ಉಂಟು, 10 ತೆಗಿಬೇಕು. ಬನ್ನಿ ತೆಗಿಯೋಣ. ಜಟ್ಟೆಲ್ಲ ತೆಗೆದಾಯಿತು. ಈಗ ನಾನು ಇದನ್ನು ಹಾಕಬೇಕು. ಹಾಕಿ ಬೇರೆ ಕಡೆ ಹಾಕಿ ಮತ್ತೆ ಮನೆಗೆ ಹೋಗಿ ಅದನ್ನು ಇದು ಪಂಪನ್ನು ಸ್ಟಾರ್ಟ್ ಮಾಡಬೇಕು. ಹಾಕೋಣ ಬನ್ನಿ. ಎಲ್ಲ ಕಡೆ ಜಟ್ಟನ್ನು ಹಾಕಿ ಆಯಿತು. ಈಗ ನಾನು ತೋಟಕ್ಕೆ ಹೋಗಬೇಕು. ಕೆಲಸ ಮಾಡ್ತಾ ಇದ್ದಾರೆ, ಅಂದರೆ ತೋಟಕ್ಕೆ ಗೊಬ್ಬರ ಹಾಕಿ ಇದನ್ನು ಈಗ ಬಿಡಿಸ್ತಾ ಇದ್ದಾರೆ. ತೆಂಗಿನ ಬುಡಕ್ಕೆ ಫುಲ್ ಬಿಡಬೇಕಲ್ಲ, ಹಾಗೆ ಹುಲ್ಲನ್ನು ಬಿಡಿಸ್ತಾ ಇದ್ದಾರೆ. ಹೋಗುವ ಅಲ್ಲಿ ಬನ್ನಿ.
ತೋಟದಲ್ಲಿ ಸ್ವಲ್ಪ ಕೆಲಸ ಉಂಟು, ಇದು ಮತ್ತೆ ಬಂದು ಮಾಡಬೇಕು ನಾನು. ಈಗ ನಾನು ಮನೆಗೆ ಹೋಗಿ ತೊಂದರೆಯಲ್ಲಿ ಅಡ್ಡಿ ಇಟ್ಟಿದ್ದಾರಂತೆ ಅಮ್ಮ, ಅದನ್ನು ತೆಗೆದು ಪಂಪು ಸ್ಟಾರ್ಟ್ ಮಾಡಲಿಕ್ಕೆ ಉಂಟು, ಹೋಗುವ. ಲಲ್ಲ ಇದುವೇ ನಮ್ಮ ಪಂಪ್ ಶೆಡ್. ಈಗ ಸ್ಟಾರ್ಟ್ ಮಾಡಿ ಆಯಿತು. ಅದೀಗ ಗುಡ್ಡೆಯಲ್ಲಿ ನೀರು ಬೀಳ್ತಾ ಉಂಟು ಗಿಡಗಳಿಗೆ. ನನಗಂತೂ ಸಾಕಾಯ್ತಪ್ಪ ನೋಡಿ, ಬೆವರಿ ಚಂಡಿ ಮುದ್ದೆ ಆಗಿದ್ದೇನೆ. ನನ್ನ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರನ್ನು ಮುಂದಿನ ವೀಡಿಯೋದಲ್ಲಿ ನೋಡ್ತೀನಿ. ಎಲ್ಲರಿಗೂ ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್.